ರಥಸಪ್ತಮಿಯ ಪವಿತ್ರ ದಿನದಂದು ಸೂರ್ಯ ಆರಾಧನೆಯ ಅಂಗವಾಗಿ ನಗರದಲ್ಲಿ ಭಾನುವಾರ ಸಾಮೂಹಿಕ 108 ಸೂರ್ಯ ನಮಸ್ಕಾರ ಹಾಗೂ ಸೂರ್ಯಯತ್ನ ಹೋಮ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ಜರುಗಿತು. ನಗರದ ಎಂಜಿ ಹಿರೇಮಠ್ ರಪಾಟಿ ಕಲ್ಯಾಣ ಮಂಟಪದಲ್ಲಿ, ಧಾರವಾಡದ ಯೋಗಮಯಂ ಕೇಂದ್ರ ರಪಾಟಿ ಕಲ್ಯಾಣ ಮಂಟಪ ಹಾಗೂ ರೋಟರಿ ಕ್ಲಬ್ ಆಫ್ 7 ಹಿಲ್ಸ್ ಇವರ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ವಿಶೇಷತೆಗಳು: ಕಾರ್ಯಕ್ರಮದ ರೂವಾರಿ ಹಾಗೂ ಯೋಗ ಗುರುಗಳಾದ ಲಕ್ಷ್ಮಣ್ ಜಿ ಬೋಡ್ಕೆ ಅವರ ನೇತೃತ್ವದಲ್ಲಿ 180ಕ್ಕೂ ಹೆಚ್ಚು ಯೋಗಪಟುಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕವಾಗಿ 108 ಸೂರ್ಯ ನಮಸ್ಕಾರಗಳನ್ನು ನಿರ್ವಹಿಸಿದರು. ಇದೇ ಸಂದರ್ಭದಲ್ಲಿ ಪುರೋಹಿತರಾದ ಶೃಂಗೇಶ್ ಭಟ್ ಅವರ ನೇತೃತ್ವದಲ್ಲಿ ಸೂರ್ಯಯತ್ನ ಹೋಮ ವಿಧಿವತ್ತಾಗಿ ನಡೆಯಿತು. ಆಫ್ಲೈನ್ ಮಾತ್ರವಲ್ಲದೆ ಆನ್ಲೈನ್ ಮೂಲಕವೂ ನೂರಾರು ಸಾಧಕರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ಸಭಾ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ್ದ ಶಶಿಕಲಾ ಶಂಕರ ಬಸವರೆಡ್ಡಿ ಅವರು ಮಾತನಾಡಿ, ಆರೋಗ್ಯ ಮತ್ತು ತೇಜಸ್ಸಿನ ಸಂಕೇತವಾದ ಸೂರ್ಯನ ಆರಾಧನೆಗೆ ರಥಸಪ್ತಮಿ ಶ್ರೇಷ್ಠ ದಿನ. ಇಂದಿನ ಒತ್ತಡದ ಜೀವನ ಶೈಲಿಯಲ್ಲಿ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯ ಕಾಪಾಡಿಕೊಳ್ಳಲು ಯೋಗಾಭ್ಯಾಸ ಅತ್ಯಗತ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಗದೀಶ್ ಶಹ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗಿರಿಜಾಬಾಯಿ ಜಾವೂರ್, ಡಾಕ್ಟರ್ ಮಾಧುರಿ ಬಿರಾದರ್ ಹಾಗೂ ಡಾಕ್ಟರ್ ದೃಷ್ಟಿ ದೇಶಪಾಂಡೆ ಅವರು ಪಾಲ್ಗೊಂಡು ಸಾಧಕರಿಗೆ ಮಾರ್ಗದರ್ಶನ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಯೋಗಮಯಂ ಕೇಂದ್ರದ ಸಹ ಶಿಕ್ಷಕರಾದ ಸಂತೋಷ್ ಪೂಜಾರಿ, ನರೇಂದ್ರ ಪಟೇಲ್, ಅಶ್ವಿನ್ ಪಟೇಲ್, ಮಲ್ಲೇಶ್, ಹೇಮಾ ಶೆಟ್ಟಿ ಹಾಗೂ ಪ್ರೇಮಾ ಅವರು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದರು. ಪ್ರೇಮಾ ಅವರು ಕಾರ್ಯಕ್ರಮ ನಿರೂಪಿಸಿದರು. ಹೇಮಾ ಶೆಟ್ಟಿ ಸ್ವಾಗತಿಸಿ ಅತಿಥಿಗಳನ್ನು ಪರಿಚಯಿಸಿದರು. तीन, चार, पाँच, छः, सात, आठ, 9, 10. ओम रवये नमः. ओम रवये नमः. एकम द्वे त्रीणि चत्वारि पञ्च षट् सप्त अष्ट नव 10. ओम सूर्याय नमः. ओम सूर्याय नमः. 1, 2, 3, 4, 5, 6, 7, 8, 9,